ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನು, ಅವ್ರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಏನು ಫೀಲ್ ಮಾಡ್ತಾ ಇದ್ದಾರೆ, ಅವರ ಒಂದು ಭಾವನೆಗಳು ಏನಿದೆ ನಿಮಗೋಸ್ಕರ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಗೈಸ್, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದಿದೆ. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಗೈಸ್, ನೆಕ್ಸ್ಟ್ ವೀಕ್ 19th ನಾನು ರಿಲೇಷನ್ಶಿಪ್ ವೆಬಿನಾರ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಯಾರು ನೋ ಕಾಂಟ್ಯಾಕ್ಟ್ ಇದ್ದೀರಾ, ಸಪ್ರೇಷನ್ನಲ್ಲಿದ್ದೀರಾ, ಅಥವಾ ಹ್ಯಾಪಿಯಾಗಿಲ್ಲ ನಿಮ್ಮ ಒಂದು ರಿಲೇಷನ್ಶಿಪ್, ಕಾಂಟ್ಯಾಕ್ಟಲ್ಲಿದ್ದೀರಾ ಬಟ್ ಮುಂಚೆ ಥರ ಒಂದು ಕನೆಕ್ಷನ್ ಬರ್ತಾ ಇಲ್ಲ ಈ ಒಂದು ಪ್ರೀತಿಯಲ್ಲಿ ಅಂದರೆ, ಅಥವಾ ನಿಮ್ಮ ಒಂದು ಪರ್ಸನ್ನಿಂದ ನೀವು ದೂರ ಆಗಿದ್ದೀರಾ, ಅವ್ರನ್ನ ವಾಪಸ್ ನಿಮ್ಮ ಲೈಫಿಗೆ ಮ್ಯಾನಿಫೆಸ್ಟ್ ಮಾಡಬೇಕು, ಎಲ್ಲ ಟೆಕ್ನಿಕ್ಸು ಟ್ರೈ ಮಾಡಿದ್ದೀನಿ ಬಟ್ ಸ್ಟಿಲ್ ವರ್ಕ್ ಆಗ್ತಾ ಇಲ್ಲ ಅಂದರೆ ಈ ಒಂದು ವೆಬಿನಾರ್ ನಿಮಗೋಸ್ಕರ. ಇಂಟ್ರೆಸ್ಟೆಡ್ ಇರೋರು ವಾಟ್ಸಪ್ಪಲ್ಲಿ ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ, ಡೆಫಿನೆಟ್ಲಿ ನಾನು ನಿಮಗೆ ಗೈಡ್ ಮಾಡ್ತೀನಿ ಅಂತ ಹೇಳ್ತೀನಿ. ಓಕೆ, ಸೊ ಇಂಟ್ರೆಸ್ಟ್ ಇರೋರು, ರಿಲೇಷನ್ಶಿಪ್ನ ಹೀಲ್ ಮಾಡ್ಕೋಬೇಕು ಅನ್ನೋರು, ಮ್ಯಾರೇಜ್ನ ಮ್ಯಾನಿಫೆಸ್ಟ್ ಮಾಡಬೇಕು, ನಿಮ್ಮ ಎಕ್ಸ್ನ ಮ್ಯಾನಿಫೆಸ್ಟ್ ಮಾಡಬೇಕು, ನಿಮ್ಮ ಪರ್ಸನ್ ನಿಮ್ಮ ಪ್ರೀತಿನ ವಾಪಸ್ ಪಡ್ಕೋಬೇಕು, ಜೆನ್ಯೂನ್ಲಿ ನಿಮಗೆ ನಿಮ್ಮ ಪ್ರೀತಿ ಬೇಕು, ನೀವು ರೆಡಿ ಇದ್ದೀರಾ ನಿಮ್ಮ ಪ್ರೀತಿಗೋಸ್ಕರ ಅಂದರೆ ಈ ಒಂದು ವೆಬಿನಾರ್ನ ಜಾಯಿನ್ ಆಗಬಹುದು. ಆ್ಯಂಡ್ ಕ್ರಿಸ್ಟಲ್ಸ್ ಯಾರಿಗೆಲ್ಲ ಬೇಕು ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಅಗೇನ್ ಐ ಆಮ್ ಟೆಲ್ಲಿಂಗ್, ಇದು ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಓಕೆ, ಸೊ ಈ ಒಂದು ಫ್ಲೇಮನ್ನೇ ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ತೊಗೊಳ್ಳಿ, ಸೊ ದಟ್ ನಿಮಗೆ ಅಕ್ಯುರೇಟ್ ಆಗಿ ಎನರ್ಜೀಸ್ ಅನ್ನೋದು ಸಿಗುತ್ತೆ. ಓಕೆ, there is some third party issues, mother issues, ಆ್ಯಂಡ್ ತುಂಬ ದಿನದಿಂದ ಸಪ್ರೇಷನ್ನಲ್ಲಿದ್ದೀರಾ, ತುಂಬ ದಿನದಿಂದ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಆ್ಯಂಡ್ ಡೋಂಟ್ ನೋ ವಾಟ್ ಟು ಡೂ, ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಆ್ಯಂಡ್ ಈ ಪರ್ಸನ್ ತುಂಬಾ ನಿಮ್ಮ ಮೇಲೆ ತುಂಬ ಅಟ್ರ್ಯಾಕ್ಟ್ ಆಗಿದ್ದರು ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ಗೆ ನಿಮ್ಮ ಮೇಲೆ ಕಮ್ಯುನಿಕೇಟ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಏನೇ ಮಾತಾಡಿದ್ರೂ ದೇರ್ ಈಸ್ ಲೈಕ್ ಒಂದಲ್ಲ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾನೇ ಇದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳ್ಬಹುದು. ಇಲ್ಲಿ ಕೆಲವರು ಮೀಟ್ ಆಗೋದಿದೆ, ಮೀಟ್ ಆಗಿದ್ದೀರಾ ಬಟ್ ರೀಸೆಂಟಾಗಿ ಮೀಟ್ ಆಗಿರಬಹುದು, ರೀಸೆಂಟಾಗಿ ಕಾಲ್ ಬಂದಿರ್ಬೋದು. ಬಟ್ ಸ್ಟಿಲ್ ಆ ಕಾಲಲ್ಲಿ ಅಥವಾ ಒಂದು ಇದರಲ್ಲಿ ಏನಿದೆ ಅಂದರೆ ಜಸ್ಟ್ ಒಂದು ಸೈಲೆನ್ಸ್ ಇತ್ತು ಅಂತ ಹೇಳಬಹುದು. ಓನ್ಲಿ ಸೈಲೆನ್ಸ್. ಎಸ್, ಕಮ್ಯುನಿಕೇಷನ್ ಕರೆಕ್ಟಾಗಿ ಆಗಿಲ್ಲ. ತುಂಬ ಪ್ರಶ್ನೆಗಳಿತ್ತು ಈ ಒಂದು ಪರ್ಸನ್ಗೆ ನಿಮಗೆ ಕೇಳೋದಕ್ಕೆ, ಬಟ್ ಸ್ಟಿಲ್ ಏನು ಮಾತಾಡಬೇಕು ಅಂತ ಈ ಪರ್ಸನ್ಗೆ ಗೊತ್ತಾಗಲಿಲ್ಲ ಅಂತ ಹೇಳಬಹುದು. ಆ್ಯಂಡ್ ಫೀಲಿಂಗ್ಸ್ ಇದೆ ಈ ಪರ್ಸನ್ಗೆ, ಬಟ್ ವ್ಯಕ್ತಪಡಿಸೋದಕ್ಕೆ ದಾರಿ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಎಸ್, ಈ ಪರ್ಸನ್ಗೆ ಇಟ್ಸ್ ಲೈಕ್ ರೀಸೆಂಟಾಗಿ ಮತ್ತೆ ಬ್ಲಾಕ್ ಆಗಿದೆ. ಮಾತಾಡಿದ್ದೀರಾ ಬಟ್ ಮತ್ತೆ ಬ್ಲಾಕ್ ಆಗಿದೆ. ಸ್ಟಿಲ್ ಯು ಗೈಸ್ ಆರ್ ಟ್ರೈಯಿಂಗ್ ಟು ಕಾಂಟ್ಯಾಕ್ಟ್ ದಿಸ್ ಪರ್ಸನ್. ಈ ಪರ್ಸನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಬಟ್ ಆಗ್ತಾ ಇಲ್ಲ. ಎಸ್, ದಟ್ ದೇರ್ ಈಸ್ ಸಮ್ ಥರ್ಡ್ ಪಾರ್ಟಿ ಇಶ್ಯೂಸ್ ಬರ್ತಾ ಇದೆ. ದಟ್ ನಿಮ್ಮ ಮದುವೆ ಆಗಬೇಕು, ಇನ್ನೇನು ಎಲ್ಲವೂ ಸರಿ ಹೋಯಿತು ಅನ್ನೋ ಅಷ್ಟರಲ್ಲಿ ಮತ್ತೊಂದು ಏನೋ ಬರ್ತಾ ಇದೆ. ಕೆಲವ್ರದ್ದು ಒಂದು ಆಲ್ರೆಡಿ ಎಂಗೇಜ್ಮೆಂಟ್ ಆಗೂ ಕೂಡ ಇಲ್ಲಿ ಮುರಿದು ಬಿದ್ದಿದೆ ಅಂತ ಹೇಳಬಹುದು, ಡಿಲೇ ಆಗಿದೆ ಅಂತ ಹೇಳಬಹುದು. ಅಥವಾ ಫ್ಯಾಮಿಲಿ ವಿಚಾರವಾಗಿ ಇಲ್ಲಿ ಫ್ಯಾಮಿಲಿ ಕಡೆಯಿಂದ ನಿಮ್ಮ ಇಬ್ಬರ ಒಂದು ರಿಲೇಷನ್ಶಿಪ್ನ ಒಂದು ಮಾಡೋದಕ್ಕೆ ಸ್ವಲ್ಪ ಇಶ್ಯೂಸ್ ಬರ್ತಾ ಇದೆ ಅಂತ ಹೇಳಬಹುದು. ಬಹುಶಃ ಕಾಸ್ಟ್ ಇಲ್ಲಿ ಅಡ್ಡಿ ಬರ್ತಾ ಇದೆ, ರಿಲಿಜಿಯನ್ಸ್ ಇಲ್ಲಿ ಅಡ್ಡ ಬರ್ತಾ ಇದೆ. ಬಟ್ ಎಸ್, ಫ್ಯಾಮಿಲಿಗೋಸ್ಕರ ನೀವಿಬ್ಬರು ಸಪ್ರೇಷನ್ ಆಗಿದ್ದೀರಾ ಅಂತ ಬರ್ತಾ ಇದೆ. ಆ್ಯಂಡ್ ಫ್ಯಾಮಿಲೀಲಿ ಕೆಲವರಿಗೆ ಆಲ್ರೆಡಿ ನಿಮಗೂ ಕೂಡ ಮದುವೆಯ ಒಂದು ಒತ್ತಾಯಗಳು ಬರ್ತಾ ಇದೆ, ಫೋರ್ಸಬಲ್ ಕನೆಕ್ಷನ್ಸ್ ಬರ್ತಾ ಇದೆ ಅಂತ ಹೇಳಬಹುದು. ಬಟ್ ಸ್ಟಿಲ್ ಈ ಪರ್ಸನ್ಗೋಸ್ಕರ ನೀವು
ಕಾಯ್ತಾ ಇದ್ದೀರಾ. ಬಟ್ ಹಾಗೇ ಅವ್ರಿಗೂ ಸಹ ಒಂದು ಮ್ಯಾರೇಜಸ್ ಪ್ರಪೋಸಲ್ಸ್ ಎಲ್ಲ ಬರ್ತಾ ಇದೆ. ಬಟ್ ಸ್ಟಿಲ್ ಈ ಪರ್ಸನ್ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಆ್ಯಂಡ್ ಈವನ್ ಅವ್ರ ಮನೇಲೂ ಕೂಡ ತುಂಬಾ ಫೋರ್ಸ್ಫುಲ್ಲಾಗಿ ಮದುವೆ ಮಾಡಬೇಕು ಅಂತ ಅವರು ಅಂದ್ಕೊಳ್ತಾ ಇದ್ದಾರೆ. ಎಸ್, ಆಲ್ರೆಡಿ ಬಹುಶಃ ಇಲ್ಲಿ ಕೆಲವ್ರಿಗೆ ಬೇರೆಯವ್ರ ಜೊತೆನೂ ಈ ಪರ್ಸನ್ಗೆ ಎಂಗೇಜ್ಮೆಂಟ್ ಆಗಿರಬಹುದು, ಅಥವಾ ಆಗೋದಕ್ಕೂ ಕೂಡ ಇನ್ನೇನು ಸಾಧ್ಯ ಆಗ್ತಾ ಇದೆ ಅಂತ ಹೇಳಬಹುದು. ಬಟ್ ದಿಸ್ ಪರ್ಸನ್ ಈಗ ನೀವು ಬೇಕು, ಫ್ಯಾಮ್ಲಿನೂ ಬೇಕು, ಬಟ್ ನಿಮ್ಮನ್ನು ಬಿಟ್ಕೊಡೋದಕ್ಕೆ ರೆಡಿ ಇದ್ದಾರೆ, ಫ್ಯಾಮ್ಲಿನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಆ್ಯಂಡ್ ಅಷ್ಟು ಲೈಕ್ ಬೋಲ್ಡ್ ಕ್ಯಾರೆಕ್ಟರ್ ಈ ಪರ್ಸನ್ದು ಅಲ್ಲ ಅಂತ ಬರ್ತಾ ಇದೆ. ನಿಮ್ಮಷ್ಟು ಒಂದು ಬೋಲ್ಡ್ನೆಸ್ ಈ ಒಂದು ಪರ್ಸನ್ಗೆ ಇಲ್ಲ ಅಂತ ಬರ್ತಾ ಇದೆ. ನೀವು ನಿಮ್ಮ ಫ್ಯಾಮ್ಲಿನ ಒಪ್ಪಿಸ್ತೀರಾ, ಬಟ್ ಈ ಪರ್ಸನ್ಗೆ ಅಷ್ಟು ಧೈರ್ಯ ಇಲ್ಲ. ಇವನ್ ನೀವು ಎಲ್ಲ ರೀತಿಲೂ ಹೇಳಿದ್ದೀರಾ ದಟ್ ಒಪ್ಪಿಸು ಅಂತ, ಬಟ್ ಸ್ಟಿಲ್ ಈ ಪರ್ಸನ್ ಈಸ್ ನಾಟ್ ರೆಡಿ ಟು ಟಾಕ್ ಅಬೌಟ್ ಇಟ್. ಲೈಕ್ ಮಾತಾಡೋ ಒಂದು ಇದರಲ್ಲಿ ಈ ಪರ್ಸನ್ ಇಲ್ಲ ಅಂತ ಹೇಳಬಹುದು. ಆ್ಯಂಡ್ ಎಸ್, ಈ ಪರ್ಸನ್ ಅಫ್ಕೋರ್ಸ್ ಏನೂ ಮಾಡದೇ ಇರುವಂಥ ಪರಿಸ್ಥಿತಿ, ಅಸಹಾಯಕತೆ, ಇದೆಲ್ಲದನ್ನು ನೋಡಿ ಇದೆಲ್ಲದರಿಂದನೂ ಆಚೆ ಬರೋಕ್ಕಾಗದೆ, ಹೇಳ್ಕೊಳಕ್ಕಾಗದೆ ಒಳಗೆ ನುಂಗ್ತಾ ಇದ್ದಾರೆ. ಆ್ಯಂಡ್ ಈ ಪರ್ಸನ್ ತುಂಬಾ ಅಳ್ತಾ ಇದ್ದಾರೆ ಒಳಗೆ ಅಂತ ಹೇಳಬಹುದು. ಹಾರ್ಟ್ ಬ್ರೇಕ್ ಆಗಿದೆ ಈ ಪರ್ಸನ್ದು ಅಂತ ಹೇಳಬಹುದು. ಆ್ಯಂಡ್ ತುಂಬ ಸೈಲೆಂಟ್ ಆಗಿದ್ದಾರೆ, ಪಾಸ್ ಆಗಿದ್ದಾರೆ, ಆ್ಯಕ್ಷನ್ಸ್ ತೊಗೊಳಕ್ಕೆ ರೆಡಿ ಇಲ್ಲ. ಆ್ಯಂಡ್ ಎಸ್, ಭಯ ಪಡ್ತಾ ಇರಬಹುದು ಫ್ಯಾಮಿಲಿಗೋಸ್ಕರ, ಎಲ್ಲಿ ದಟ್ ನಿಮಗೇನಾದರೂ ತೊಂದರೆ ಆಗ್ಬಿಡುತ್ತೇನೋ ಅನ್ನೋ ಒಂದು ವಿಚಾರವಾಗೂ ಕೂಡ ಈ ಪರ್ಸನ್ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಸಮ್ವೇರ್ ಈ ಪರ್ಸನ್ಗೆ ತುಂಬ ಬ್ಲ್ಯಾಕ್ ಮೇಲಿಂಗ್ ಎನರ್ಜೀಸ್ ಬರ್ತಾ ಇದೆ. ಅವರ ಒಂದು ಫ್ಯಾಮ್ಲಿಲಿ ಒಂದು ಬ್ಲ್ಯಾಕ್ ಮೇಲ್ ಎನರ್ಜೀಸ್ ಬರ್ತಾ ಇದೆ. ದಟ್ ನೀನು ಅವ್ರನ್ನ ಮದುವೆ ಆಗೋದಾದರೆ ಅವ್ರು ಬೇಕು ಅಂದರೆ ನಾನು ಬೇಡ, ನಮ್ಮನ್ನು ಬಿಡು, ಈ ರೀತಿ ಒಂದು ಎಮೋಷ್ನಲ್ ಬ್ಲ್ಯಾಕ್ ಮೇಲ್ಸ್ ಈ ರೀತಿ ಬರ್ತಾ ಇದೆ ಅಂತ ಹೇಳ್ಬಹುದು. ಆ್ಯಂಡ್ ಥರ್ಡ್ ಪಾರ್ಟಿ ಇನ್ ದ ಸೆನ್ಸ್ ದಟ್ ಫ್ಯಾಮಿಲಿ ನೋಡಿರುವಂತಹ ಒಂದು ಎನರ್ಜೀಸ್ ಇಲ್ಲಿ ಆ ಒಂದು ಥರ್ಡ್ ಪಾರ್ಟಿ ಆಗಿದೆ ಅಂತ ಹೇಳಬಹುದು ಕೆಲವ್ರಿಗೆ. ಸೊ ಇಂಟೆನ್ಷನಲಿ ಈ ಪರ್ಸನ್ ಥರ್ಡ್ ಪಾರ್ಟಿನ ನಿಮ್ಮನ್ನು ಬಿಟ್ಟು ಥರ್ಡ್ ಪಾರ್ಟಿ ಹಿಂದೆ ಹೋಗಿಲ್ಲ. ಫ್ಯಾಮಿಲಿ ಒಂದು ನಿಶ್ಚಯ ಮಾಡಿರುವಂತಹ ಒಂದು ಹುಡುಗ ಅಥವಾ ಹುಡುಗಿ ಆಗಿರ್ಬೋದು ಈಗ ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ ಆಗಿದ್ದಾರೆ. ಸಪೋಸ್ ಅವ್ರದ್ದೇನಾದರೂ ಮದುವೆ ಆದರೆ ಅಗೇನ್ ನೀವು ಮತ್ತೆ ಅವ್ರಿಗೆ ಥರ್ಡ್ ಪಾರ್ಟಿ ಆಗ್ತೀರಾ. ಬಟ್ ಇನ್ನೂ ಸ್ಟಿಲ್ ಇಲ್ಲೇನಾದರೂ ನಿಮ್ದು ಇನ್ನೂ ಮದುವೆ ಆಗಿಲ್ಲ, ಬಟ್ ಸ್ಟಿಲ್ ಈ ಪರ್ಸನ್ ಕಡೆಯಿಂದ ಕಮಿಟ್ಮೆಂಟ್ ಬೇಕು ಅಂದರೆ ಈ ಒಂದು ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿ ಇದ್ದಾರೆ. ಬಟ್ ಫ್ಯಾಮ್ಲಿ ಜೊತೆಗೆ ಮಾತಾಡೋದಕ್ಕೆ ರೆಡಿ ಇಲ್ಲ. ಒನ್ಸ್ ಫ್ಯಾಮ್ಲಿ ಏನಾದರೂ ಒಪ್ಪಿಗೆ ಕೊಟ್ಟರೆ ಡೆಫಿನೆಟ್ಲಿ ಈ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ಅಂತ ಹೇಳಬಹುದು. ಬಟ್ ಹಿ ಈಸ್ ನಾಟ್ ಲೈಕ್ ಹಿ ಆರ್ ಶಿ ಈಸ್ ನಾಟ್ ಲೈಕ್ ಮಾತಾಡೋದಕ್ಕೆ ರೆಡಿ ಇಲ್ಲ ಈ ಪರ್ಸನ್ ಅಂತ ಹೇಳಬಹುದು. ಆ್ಯಂಡ್ ಎಸ್, ಅಫ್ಕೋರ್ಸ್ ಈ ಒಂದು ಕನೆಕ್ಷನ್ಸ್ ನಿಮ್ಮ ಒಂದು ಕನೆಕ್ಷನ್ ತುಂಬ ಲೈಕ್ ಲಾಂಗ್ ಡಿಸ್ಟೆನ್ಸ್ ಕೂಡ ಇದೆ ಅಂತ ಹೇಳಬಹುದು. ತುಂಬ ವರ್ಷದಿಂದ ಲಾಂಗ್ ಡಿಸ್ಟೆನ್ಸಲ್ಲೇ ಇದ್ರಿ, ಅಥವಾ ವಿಡಿಯೋ ಕಾಲ್ ಚಾಟ್ ಅಥವಾ ವಾಟ್ಸಪ್ಪಲ್ಲೇ ಕಮ್ಯುನಿಕೇಟ್ ಆಗ್ತಿತ್ತು, ರೇರ್ ಟೈಮಲ್ಲಿ ಮೀಟ್ ಆಗ್ತಾಯಿದ್ರಿ ಅಂತ ಹೇಳಬಹುದು. ಆ್ಯಂಡ್ ಇನ್ನೇನು ಮದುವೆ ಆಗಿ ಒಟ್ಟಿಗೆ ಇರಬೇಕು ಅನ್ನೋ ಟೈಮಲ್ಲಿ ಫ್ಯಾಮಿಲಿ ಇಶ್ಯೂಸ್ ಅಡ್ಡ ಬರ್ತಿರೋದ್ರಿಂದ ಇಲ್ಲಿ ಒಂದು ಫ್ರೀನೆಸ್ ಇಲ್ಲ ಈ ಒಂದು ಪರ್ಸನ್ಗೆ ಅಂತ ಹೇಳಬಹುದು. ಒಂದು ಲೈಕ್ ಇವ್ರ ಲೈಫಿಗೆ ಏನು ಬೇಕು, ಡಿಸಿಷನ್ಸ್ ಯಾವ ರೀತಿ ತೊಗೋಬೇಕು, ಒಂದು ಇಂಡಿಪೆಂಡೆನ್ಸ್ ಅನ್ನೋದು ಈ ಪರ್ಸನ್ಗೆ ಇಲ್ಲ ಅಂತ ಹೇಳಬಹುದು. ಎಲ್ಲವೂ ರಿಸ್ಟ್ರಿಕ್ಟೆಡ್ ಆಗಿ ಈ ಒಂದು ಪರ್ಸನ್ ಲೈಫಲ್ಲಿ ಇದೆ ಅಂತ ಹೇಳಬಹುದು. ಅಲ್ಪ ಸ್ವಲ್ಪ ನಿಮ್ಮ ಜೊತೆ ಇದ್ದಾಗ, ನಿಮ್ಮ ಜೊತೆ ಮಾತಾಡ್ತಿದ್ದಾಗ ಒಂದು ಲೈಕ್ ಈ ಒಂದು ಪರ್ಸನ್ ಫ್ರೀಯಾಗಿ ಫೀಲ್ ಮಾಡ್ತಾಯಿದ್ರು ಅಂತ ಹೇಳಬಹುದು. ಬಟ್ ನಾವು ತುಂಬ ರಿಸ್ಟ್ರಿಕ್ಟೆಡ್ ಆಗಿ ಮತ್ತೆ ಆಗ್ತಾಯಿದೆ. ನಿಮ್ಮ ಒಂದು ವಿಚಾರನ ಮಾತಾಡಿದ ನೆಕ್ಸ್ಟ್ ಡೇಯಿಂದ ಇವ್ರ ಲೈಫಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಬರ್ತಾ ಇದೆ ಮತ್ತೆ ಅಂತ ಹೇಳಬಹುದು. ತುಂಬ ಅಪೋಸಸ್ ಬರ್ತಾ ಇದೆ ಅಂತ ಹೇಳಬಹುದು. ಮೈಟ್ ಬಿ ಇಲ್ಲಿ ಅಗೇನ್ ಕಾಸ್ಟ್ ವಿಚಾರವಾಗಿಯೇ ಜಾಸ್ತಿ ಅಪೋಸಿಂಗ್ ಬರ್ತಾ ಇರಬಹುದು. ಆ್ಯಂಡ್ ಎಸ್, ತುಂಬ ಪ್ರಾಬ್ಲಮ್ಸ್ ಬರ್ತಾ ಇದೆ ಈ ಒಂದು ರಿಲೇಷನ್ಶಿಪ್ನ. ನಿಮಗಾಗಲಿ ನಿಮ್ಮ ಪರ್ಸನ್ಗಾಗಲಿ ಈ ಒಂದು ಲೈಕ್ ಮೇನ್ ಲೈಫ್ ಗೋಲ್ ಈ ಒಂದು ರಿಲೇಷನ್ಶಿಪ್ನ ಲಾಂಗ್ ಲಾಸ್ಟಾಗಿ ಇಟ್ಕೋಬೇಕು ಅನ್ನೋದೇ ಒಂದು ಮೋಟಿವ್ ಆಗಿಬಿಟ್ಟಿದೆ ಅಂತ ಹೇಳಬಹುದು. ದಟ್ ಈ ಪರ್ಸನ್ ಈಸ್ ನಾಟ್ ಫೋಕಸಿಂಗ್ ಆನ್ ಹಿಸ್ ವರ್ಕ್ ಆರ್ ಹರ್ ವರ್ಕ್. ಅವರ ಒಂದು ಕೆಲಸದ ಮೇಲೆ ಫೋಕಸ್ ಮಾಡ್ತಾ ಇಲ್ಲ. ಆ್ಯಂಡ್ ನೀವು ಕೂಡ ಅಷ್ಟೇ, ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅಂತ ನಿಮಗೂ ಗೊತ್ತಾಗ್ತಾ ಇಲ್ಲ. ಯು ಆರ್ ಜಸ್ಟ್ ಥಿಂಕಿಂಗ್ ಅಬೌಟ್ ದಿಸ್ ಪರ್ಸನ್. ಈ ಪರ್ಸನ್ ಬಗ್ಗೆನೇ ಕಂಪ್ಲೀಟಾಗಿ ರಾತ್ರಿ ಮಲಗಿದ್ರು, ಎದ್ರು, ಕೂತರು, ನಿಂತರು, ತಿಂದರು, ಎಲ್ಲ ಟೈಮಲ್ಲೂ ಈ ಪರ್ಸನ್ನೇ ನೀವು ಥಿಂಕ್ ಮಾಡ್ತಾಯಿದ್ದೀರಾ. ಆ್ಯಂಡ್ ತುಂಬ ಓವರಾಗಿ ಥಿಂಕ್ ಮಾಡ್ತಾಯಿದ್ದೀರಾ. ಆ್ಯಂಡ್ ಕಂಪ್ಲೀಟಾಗಿ ಅವರ ಒಂದು ಲೈಕ್ ನಿಮ್ಮ ಒಂದು ಮನಸ್ಸಾಗಲಿ ಅಥವಾ ಅವರ ಒಂದು ಮನಸ್ಸಲ್ಲಿ ಕಂಪ್ಲೀಟಾಗಿ ನೀವೇ ಇದ್ದೀರಾ. ಬಟ್
ಯು ಗೈಸ್ ಆರ್ ಹೆಲ್ಪ್ಲೆಸ್. ನೀವಾಗಲಿ ನಿಮ್ಮ ಪರ್ಸನ್ ಆಗಲಿ ಹೆಲ್ಪ್ಲೆಸ್ ಆಗಿದ್ದೀರಾ ಅಂತ ಹೇಳಬಹುದು. ನಿಮ್ಮ ಕಡೆಯಿಂದ ನೀವು ಕ್ಲಿಯರ್ ಇದ್ದೀರಾ ದಟ್ ಏನೇ ಬಂದರೂ ನಾನು ಎದುರಿಸ್ತೀನಿ ಅಂತ. ಬಟ್ ದಿಸ್ ಪರ್ಸನ್ ಈಸ್ ಲೈಕ್ ತುಂಬ ಭಯ ಪಡ್ತಾ ಇದ್ದಾರೆ. ಒಂದು ಕಡೆ ನಿಮ್ಮನ್ನು ಕಳ್ಕೊಳ್ತೀನಿ ಅನ್ನೋ ಭಯ, ಒಂದು ಕಡೆ ನಿಮ್ಮನ್ನು ಪಡ್ಕೊಂಡ್ರೆ ಫ್ಯಾಮ್ಲಿನ ಕಳ್ಕೊಳ್ತೀನಿ ಅನ್ನೋ ಭಯ. ಅವ್ರಿಗೆ ಓನ್ಲಿ 2 ಆಪ್ಷನ್ಸ್ ಇದೆ ಈಗ. ಒಂದು ನೀವು, ಇಲ್ಲ ಫ್ಯಾಮಿಲಿ. ಈ ರೀತಿಯ ಒಂದು ಆಪ್ಷನ್ ಅವರ ಮನೆಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಓವರಾಲ್ ರೀಡಿಂಗ್ ನೋಡೋದಾದರೆ ನನಗೆ ಇವತ್ತಿನ ಎನರ್ಜಿ ಬರೀ ಫ್ಯಾಮ್ಲಿ ಇಶ್ಯೂಸ್ ಅಂತಲೇ ಬರ್ತಾ ಇದೆ. ಓಕೆ, ಸೊ ನೀವು ಈ ರೀತಿಯ ಒಂದು ನೀವು ಈ ಒಂದು ರೀಡಿಂಗಿಗೆ ರೆಸನೇಟ್ ಆದರೆ ಸ್ಟಾರ್ಟ್ ಮೆಡಿಟೇಟಿಂಗ್ ಅಂತ ಹೇಳ್ತೀನಿ. ಜಸ್ಟ್ ಯೂನಿವರ್ಸ್ನ ಕನೆಕ್ಟ್ ಆಗಿ ಗ್ರ್ಯಾಟಿಟ್ಯೂಡ್ ಹೇಳೋದಕ್ಕೆ ಶುರು ಮಾಡಿ. ಆ್ಯಂಡ್ ಎಸ್, ಡೆಫಿನೆಟ್ಲಿ ಈ ಒಂದು ಪರ್ಸನ್ ಜೊತೆ ನಿಮ್ಮ ಒಂದು ಕಮಿಟ್ಮೆಂಟ್ ಸಿಗಲಿ ಅಂತ ನಾನು ಆಶಿಸ್ತೀನಿ. ಓಕೆ, ಈ ಒಂದು ವಿಡಿಯೋ, ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.